ಬಿಜಾಪುರ ಜಿಲ್ಲಾ ರಾಜಪೂತ್ ಸಮಾಜ ವತಿಯಿಂದ ಇವತ್ತಿನ ದಿವಸ ನಾವು ಡಿ ಸಿ ಅವರಿಗೆ ಮನೆ ಕೊಡಲಿಕ್ಕೆ ಬಂದಿದ್ದೇವೆ. ರಾಜಪೂತ್ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಮಾಡಲಿಕ್ಕೆ ಒತ್ತಾಯ ಮಾಡ್ತಿದ್ದೇವೆ ಮುಖ್ಯಮಂತ್ರಿ ಅವರನ್ನು. ಅದಕ್ಕಾಗಿ ನಾವು ಇವತ್ತು ಡಿ ಸಿ ಅವ್ರ ಮನೆ ಕೊಟ್ಟಿದ್ದೇವೆ. ಸರಿ, ಇವತ್ತಿದು ಬರೀ ರಾಜ್ಯಾದ್ಯಂತ ಇದೆ ಬಿಜಾಪುರ ಜಿಲ್ಲೆ? ರಾಜ್ಯದಲ್ಲಿ ಕೊಡಲ್ಲ, ಗುಲ್ಬರ್ಗ ಆಗ್ಯದ್ರಿ, ಎಲ್ಲ ಕಡೆ ಕೊಡ್ಲಾಗ್ತಾರೆ, ಎಲ್ಲ ಡಿಸ್ಟಿಕ್ನ ಕೊಡ್ಲಾಗ್ತೀವಿ ರೀ. ಇವತ್ತು ಬಿಜಾಪುರದಿಂದ ಇವತ್ತು ಕೊಡ್ಲಾಗ್ತೀವಿ, ಎಲ್ಲ ಕಡೆ ಕೊಡ್ಲಾಗ್ತೀವಿ, ಕರ್ನಾಟಕ ಆಲ್ ಕರ್ನಾಟಕ ಸ್ಟೇಟ್. ಸರಿ ಸರ್. ಪರಶುರಾಮ ರಾಜಪೂತ್ ಜಿಲ್ಲಾಧ್ಯಕ್ಷರು ಬಿಜಾಪುರ ರಾಜಪೂತ್ ಸಮಾಜ. ಓಕೆ. ಸೇವಾ ಅಭಿವೃದ್ಧಿ ಸಂಘ ವತಿಯಿಂದ ಇವತ್ತು ನಾವು ರಾಜಪೂತ್ ಸಮಾಜ ಅಭಿವೃದ್ಧಿ ಮಂಡಳಿ ಆಗಬೇಕಂತೇಳಿ ಒತ್ತಾಯ ಮಾಡಿಕೊಂಡು ಒಂದು ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಹಿಂದುಳಿದ ವರ್ಗಗಳ ಸಚಿವರಿಗೂ ಕೂಡ ಇವತ್ತಿನ ದಿವಸ ನಾವು ಮನವಿ ಪತ್ರ ಸಲ್ಲಿಸಿದ್ವಿ. ಕಾರಣ ಏನಂದ್ರೆ, ನಮ್ಮದು ಕರ್ನಾಟಕ ರಾಜ್ಯಾಂತ ಲಕ್ಷಾಂತರ ಮಂದಿ ಇದ್ದರೂ ಕೂಡ ಇಲ್ಲಿವರೆಗೆ ನಮ್ಮ ರಾಜಪೂತ್ ಸಮಾಜ ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಎಲ್ಲ ರೀತಿಯಿಂದ ಹಿಂದುಳಿದ. ಅದಕ್ಕೆ ಕಾರಣ ನಮ್ಗೆ ಅಭಿವೃದ್ಧಿ ಮಂಡಳಿ ಇಲ್ಲದೇ ಇರೋದ್ರಿಂದ ಭಾಳಷ್ಟು ಸಮಸ್ಯೆ ಆಗಿದ್ದು, ಮುಂಬರುವ ಯುವ ಪೀಳಿಗೆಗೆ ಇದರ ಲಾಭ ಆಗಬೇಕು. ಆದರೆ ಎಲ್ಲ ಸಮಾಜದ ಆಲ್ರೆಡಿ ಈಗ ಅಭಿವೃದ್ಧಿ ಮಂಡಳಿ ಇರೋದ್ರಿಂದ ಎಲ್ಲ ಸಮಾಜ ಬೆಳವಣಿಗೆ ಆಗ್ಲಿಕ್ಕತ್ತಾವೆ. ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದರೂ ಕೂಡ ನಮ್ಗೆ ಇನ್ನೂವರೆಗೆ ಅಭಿವೃದ್ಧಿ ಮಂಡಳಿ ಸಿಗಲಾರದು ನಮ್ಮ ಸಮಾಜಕ್ಕೆ ಒಂದು ರೀತಿ ಅನ್ಯಾಯ ಆಗ್ಯದ. ಅದಕ್ಕೆ ಇನ್ನು ಮುಂದಾದರೂ ಮಾನ್ಯ ಸಚಿವರು ಹಾಗೂ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಗಮನ ಹರಿಸಿ ನಮ್ಮ ಒಂದು ರಾಜಪೂತ್ ಸಮಾಜಕ್ಕೆ ಅಭಿವೃದ್ಧಿ ಮಂಡಳಿ ಮಾಡಿಕೊಡ್ಬೇಕಂತ ಹೇಳಿ ನಮ್ಮ ಅಧ್ಯಕ್ಷರ ಮುಖಾಂತರ ಇವತ್ತು ಮನವಿ ಕೊಟ್ಟೇವೆ. ಅವರಲ್ಲಿ ನಮ್ಮ ಎಲ್ಲ ಬಿಜಾಪುರ ರಾಜಪೂತ್ ಸಮಾಜ ವತಿಯಿಂದ ವಿನಂತಿಸ್ಕೊತಾ ಇದ್ದೀವಿ. ಸರ್, ಪ್ರಶಾಂತ್ ತೇಲಿ, ಸಹ ಕಾರ್ಯದರ್ಶಿ, ಬಿಜಾಪುರ ರಾಜಪೂತ್ ಸಮಾಜ. ಸರ್, ರಾಜ್ಯದಲ್ಲಿ ಅತಿ ಹಿಂದುಳಿದ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಎಲ್ಲ ರೀತಿಯಿಂದಲೂ ಅತಿ ಹಿಂದುಳಿದ ಸಮಾಜ ಅಂದರೆ ರಾಜಪೂತ್ ಸಮಾಜ. ಅದಕ್ಕೆ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆ ವತಿಯಿಂದ ಪ್ರತ್ಯೇಕವಾಗಿ ನಮ್ಮ ರಾಜಪೂತ್ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡಬೇಕು. ಈಗಾಗಲೇ ರಾಜ್ಯದಲ್ಲಿ ಡಿಜಿಟಲ್ ಅಭಿಯಾನ ಕೂಡ ಪ್ರಾರಂಭ ಮಾಡೀವಿ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಾವು ಕೂಡ ಇರುವುದರಿಂದ ನಮ್ಮ ಮುಂದಿನ ಯುವ ಪೀಳಿಗೆಗೆ ಅನುಕೂಲ ಆಗುವ ಸಲುವಾಗಿ ಅತ್ಯಂತ ಅವಶ್ಯವಾಗಿರುವಂಥ ರಾಜಪೂತ್ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡಲು ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಲ್ಲಿ ವಿನಂತಿಸುತ್ತೇವೆ. ಈಗಾಗಲೇ ಎಲ್ಲ ಜಿಲ್ಲೆಯಿಂದಲೂ ಮನವಿ ಪತ್ರ ನೀಡಲಾಗಿದೆ. ನಾವು ಬಿಜಾಪುರದಿಂದ ನಮ್ಮ ಸಮಾಜ ಅಧ್ಯಕ್ಷರಾದಂಥ ಪರಶುರಾಮ್ ಸಿಂಗ್ ನೇತೃತ್ವದಲ್ಲಿ ಎಲ್ಲ ಬಾಂಧವರು ಕೂಡಿ ಇವತ್ತಿನ ದಿವಸ ನಾವು ಕೂಡ ಮನವಿ ಪತ್ರ ವಿಜಯಪುರ ಜಿಲ್ಲೆಯಿಂದ ಸಲ್ಲಿಸಿದ್ದೇವೆ. ನನ್ನ ಹೆಸರು ವಿಠಲ್ ಸಿಂಗ್ ರಾಜಪೂತ್, ಸದಸ್ಯ, ವಿಜಯಪುರ ರಾಜಪೂತ್ ಸಮಾಜ. ವಿನಂತಿಸೋದು ಏನಂದರೆ, ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಈಗಾಗಲೇ ಅಭಿವೃದ್ಧಿ ಮಂಡಳಿ ಸ್ಥಾಪನೆಗಾಗಿ ಒತ್ತಾಯಿಸುತ್ತಿದ್ದಾರೆ. ಅದೇ ರೀತಿಯಾಗಿ ನಾವು ಕೂಡ ಬಿಜಾಪುರದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಸಮಾಜ ಭಾಳಷ್ಟು ಹಿಂದುಳಿದಿದೆ. ಆದ ಕಾರಣ ಇಲ್ಲಿ ರಾಜಪೂತ್ ಮಂಡಳಿ ಸ್ಥಾಪನೆಗಾಗಿ ಒತ್ತಾಯಿಸುತ್ತಾ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಯವರಿಗೆ ಹಾಗೂ ಹಿಂದುಳಿದ ವರ್ಗಗಳಿಗೆ ನಮ್ಮ ಅರ್ಜಿಯನ್ನು ಕಳಿಸಿಕೊಡ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ನಮಗೆ ರಾಜಪೂತ್ ಅಭಿವೃದ್ಧಿ ಮಂಡಳಿಯ ಸ್ಥಾಪನೆ ಆದರೆ ಎಲ್ಲರೂ ಕೂಡ ನಾವು ಅದರ ಅಡಿಯಲ್ಲಿ ಬದುಕ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅಂತ ಹೇಳಿ. ಹೆಸರು ರಮೇಶ್ ಸಿಂಗ್ ಹಜೀರಿ. ಆದ್ದರಿಂದ ನಮ್ಮ ಸಮಾಜ ಸಮಗ್ರ ಅಭಿವೃದ್ಧಿಗಾಗಿ ರಾಜಪೂತ್ ಅಭಿವೃದ್ಧಿ ಮಂಡಳಿಯನ್ನು ತಕ್ಷಣವೇ ಸ್ಥಾಪಿಸಲು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಸಚಿವರಿಗೆ ಮತ್ತು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ನಿಮ್ಮ ತಾಲೂಕು ಆಡಳಿತ ಪರವಾಗಿ ತುರ್ತು ಶಿಫಾರಸು ಪತ್ರವನ್ನು ಕಳುಹಿಸಬೇಕಾಗಿ ಈ ಮೂಲಕ ಅತ್ಯಂತ ಗೌರವಪೂರ್ವಕವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಅಧ್ಯಕ್ಷರು ಶ್ರೀ ಪರಶುರಾಮ್ ಸಿಂಗ್ ರಾಜಪೂತ್, ಜಿಲ್ಲಾ.